ಹಲೋ, ವೆಲ್ಕಮ್ ಟು teamtbite. ನಾನು ಹೇಮಲತಾ. ಇವತ್ತು ಸೋರೆಕಾಯಿ ಮೊಸರುಳಿ ಹೇಳ್ಕೊಡ್ತಾ ಇದ್ದೀನಿ. ಸೋರೆಕಾಯಿ ಮೊಸರುಳಿಗೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ ಬನ್ನಿ. ಸೋರೆಕಾಯಿ 1/4 kg, ಮೊಸರು 1/4 ಲೀಟ್ರು, ಜೀರಿಗೆ ಅರ್ಧ ಸ್ಪೂನು, ತೆಂಗಿನಕಾಯಿ ಅರ್ಧ ಬಟ್ಲು, ಹಸಿ ತೆಂಗಿನಕಾಯಿ ಅರ್ಧ ಬಟ್ಲು, ಇಂಗು 1/4 ಸ್ಪೂನು, ಕಡಲೆಬೇಳೆ ನೆನೆಸಿಟ್ಟಿರೋದು 2 ಸ್ಪೂನು, ಕೊತ್ತಂಬರಿ ಸೊಪ್ಪು ಅರ್ಧ ಕಪ್ಪು ಹಚ್ಚಿಟ್ಟಿರೋದು, ಒಣಮೆಣ್ಸಿನ್ಕಾಯಿ 6 ತೊಗೊಂಡಿದ್ದೀನಿ, ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಬೋದು, ಮೆಣಸು 1/4 ಸ್ಪೂನು, ಶುಂಠಿ 1 ಪೀಸು. ರುಬ್ಬೋದಕ್ಕೆ ಅರ್ಧ ಬಟ್ಲು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ 2 ಸ್ಪೂನ್ ನೆನೆಸಿರೋದು ಹಾಕ್ಕೊತಾ ಇದ್ದೀನಿ. ಜೀರಿಗೆ 1/4 ಸ್ಪೂನ್, 6 ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕ್ಕೊಬೋದು, ಶುಂಠಿ 1 ಚಿಕ್ಕ ಪೀಸು, 1/4 ಸ್ಪೂನ್ ಮೆಣಸು, 1/4 ಬಟ್ಲು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಬಟ್ಲು ನೀರು ಹಾಕ್ಕೊಂಡು ರುಬ್ಬನ. ರುಬ್ಬಿರೋದಾಗಿದೆ. ಸೋರೆಕಾಯಿ ಮೊಸರುಳಿ ಮಾಡೋದಕ್ಕೆ 1/4 kg ಸೋರೆಕಾಯಿ ತೊಗೊಂಡಿದ್ದೀನಿ, ಹಚ್ಚಿಟ್ಕೊಂಡಿದ್ದೀನಿ. ಸೋರೆಕಾಯಿ ಬೇಯಿಸ್ಕೊಳೋಕ್ಕೆ 1.5 ಲೋಟ ನೀರು ಹಾಕ್ತಾಯಿದ್ದೀನಿ. ಇದೊಂದು 10 ನಿಮಿಷ ಬೇಯಿಸ್ಕೊಳೋಣ. ರುಚಿಗೆ ತಕ್ಕಷ್ಟು ಉಪ್ಪು. ನಾವು ರುಬ್ಬಿಟ್ಟಿರೋದು ಹಾಕ್ತಾಯಿದ್ದೀನಿ ಮಸಾಲೆ. ಒಂದು ಅರ್ಧ ಲೋಟ ನೀರು ಹಾಕ್ಕೊತಾ ಇದ್ದೀನಿ, ಇದೆಲ್ಲ ತೊಳ್ಕೊಂಡು ಹಾಕೋದಕ್ಕೆ ಜಾರಲ್ಲಿದೆ. ಇದೊಂದು 5 ನಿಮಿಷ ಕುದಿಬೇಕು. ಅರ್ಧ ಬಟ್ಲು ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಟಿರೋದನ್ನ ಹಾಕ್ತಾಯಿದ್ದೀನಿ. ಸೋರೆಕಾಯಿ ಮೊಸರುಳಿಗೆ ಒಗ್ಗರಣೆ ಕೊಡೋಣ. ಇದು ರೆಡಿಯಾಗಿದೆ. ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ, ಅರ್ಧ ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಇಂಗು, 1/4 ಬಟ್ಲು ಕರಿಬೇವು. ಒಗ್ಗರಣೆ ಹಾಕ್ತಾಯಿದ್ದೀನಿ. ತಣ್ಣಗಾದ್ಮೇಲೆ ಮೊಸರು ಹಾಕ್ಕೊಬೇಕು. ತಣ್ಣಗಾಗಿದೆ, ಮೊಸರು ಹಾಕ್ಕೊತಾ ಇದ್ದೀನಿ. 1/4 ಲೀಟ್ರು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೋರೆಕಾಯಿ ಮೊಸರುಳಿ ರೆಡಿಯಾಗಿದೆ. ಇದೇ ಥರ ಹೊಸ ವಿಡಿಯೋಗಳು ನೋಡಬೇಕು ಅಂದರೆ teamtbite ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.